ಮಾಡ್ತೀರಿ ಅಂತ ಭರವಸೆ ಅನ್ನೋದು. ಆದ್ರೆ ನೀವು ಯಾವುದೋ ಕಾರಣಕ್ಕೆ ನಿಮ್ಮ ಅಂಡರ್ದಲ್ಲಿ ಮಾಡ್ಕೊಂಡಿದ್ರಿ ಕೆ ಆರ್ ಎಸ್ ಸೊಸೈಟಿ, ನಾಳೆ ಯಾರು ಬಂದು ಹಾಳು ಮಾಡಬಾರ್ದು ಅಂತೇಳಿ ಒಳ್ಳೆಯ ವಿಷಯ, ಏನು ತಪ್ಪಂತ ನಾನು ಹೇಳೋದಿಲ್ಲ. ಯಾರಾಗಿ ಬರ್ಬೇಕಲ್ಲೇ ಇದ್ದವರು ನಿಮ್ಮ ಲಿಂಗಾಯತ ಸಮಾಜದವ್ರು ಇದ್ದಾರೆ, ಅವ್ರನ್ನ ತೊಗೊಂಡು ನೀವು ಇದನ್ನು ಬೆಳೆಸ್ಕೊಂಡು ಲಿಂಗಾಯತರಲ್ಲಿ ಇರೋದು, ಲಿಂಗಾಯತರಲ್ಲಿ ಹರಿದು ಹೋಗ್ರಿ, ಏನು ತಪ್ಪಿಲ್ಲ. ಅವ್ರ ಮಕ್ಕಳು ಕಲೀಲಿ ಫ್ರೀಯಾಗಿ. ನೀವು ಲಿಂಗಾಯತ ಮೇಲೆ ಅದು ಹೆಸರು ಇಟ್ಟಿದ್ರಿ, ಅದ್ರ ಜೊತೆಗೆ ಇನ್ನುಳಿದ ಬಡ ಮಕ್ಕಳಿಗೂ ಅನುಕೂಲ ಮಾಡಿಕೊಟ್ರೆ ನಿಶ್ಚಿತವಾಗಿ ಇತಿಹಾಸ ಉಳಿಯುವಂಥ ಒಬ್ಬ ವ್ಯಕ್ತಿ ಆಗ್ತೀರಿ. ಅದ್ರಲ್ಲಿ ಎರಡು ಮಾತಿಲ್ಲ. ಕಟ್ಟಿದ್ರಿ, ಈಗ ಇತಿಹಾಸ ನಿರ್ಮಾಣ ಮಾಡಿದ್ದೀರಿ ನೀವು. ಆದ್ರೆ ಇಲ್ಲಪ್ಪ ಇವರು ಎಲ್ಲ ದುಡ್ಡಿಗೆ ಮಾಡ್ತಾಯಿದ್ರು. ಇವತ್ತು ನೋಡ್ರಿ ಕೆ ಡಿ ಹೋಗಿ ಬಡವ್ರು ಅನಿಸ್ತಾರೆ, ಕಾರಣ ಇಷ್ಟೇ ಬಿಲ್ ಭಾಳ ಆಗ್ತದಂತೆ ಮೆಡಿಕಲ್ ಆಗಿ. ಇನ್ನು ಎಜುಕೇಷನ್ದಲ್ಲೇ ಶ್ರೀಮಂತರ ಮಕ್ಕಳು ಅಷ್ಟೇ ಬರೋದಿಲ್ಲ, ಸಿಕ್ಕಾಪಟ್ಟೆ ಫೀ. ಕಿಂಡರ್ ಗಾರ್ಡನ್ ಹಿಡ್ಕೊಂಡು ನೀವೇನು ಎಲ್ಲಿ ಚೆನ್ನಾಗಿ ಮಾಡಿದಾರಲ್ಲ ಚಿತ್ರದಾಗ ಎಲ್ಲ ಕಡೆ ದುಡ್ಡು 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 ದುಡ್ಡು. ಹೀಗಾಗಿ ಬಡ ಕೂಲಿಕಾರರ ಮಕ್ಕಳು, ಇನ್ನುಳಿದವ್ರ ಮಕ್ಕಳು, ಲಿಂಗಾಯತರ ಕೂಲಿಕಾರರು, ಸಣ್ಣ ಸಣ್ಣ ಕೆಲಸ ಮಾಡುವಂಥ 90% ಜನ ನಿಮ್ಗೆ ಈ ಎರಡೂ ಸಂಸ್ಥೆಗಳಿಗೆ ಶಿಕ್ಷಣ ಸಂಸ್ಥೆಗೆ ಬರೋಕ್ಕೆ ಅನಿಸ್ತಾರೆ, ಈ ಮೆಡಿಕಲ್ ಸಂಸ್ಥೆಗಳಿಗೆ ಬರ್ಲಿಕ್ಕೆ ಅನಿಸ್ತಾ ಇದ್ದಾರೆ. ನೀವೆಲ್ಲ ದೊಡ್ಡ ದವಾಖಾನೆ ಕಟ್ಟಿದ್ದೀರಿ, ಯಾರಿಗಾಗಿ? ದುಡ್ಡಿದ್ದವರಿಗಾಗಿ. ದೊಡ್ಡ ಕಾಲೇಜುಗಳನ್ನು ತೆರೆದಿದ್ರಿ, ಯಾರಿಗಾಗಿ? ದುಡ್ಡಿದ್ದವರಿಗಾಗಿ. ಎಷ್ಟು ಜನ ಬರಲಿಕ್ಕೆ ಕೊಟ್ಟಿದ್ರಿ? ಅಶ್ವೇತ ಪತ್ರ ಹೊರಡಿಸಿದ್ರೆ ನಾವು ಖುಷಿ ಪಡ್ತೀವಿ ಅದನ್ನು ಕೇಳಿ ಅಂತ ಹೇಳ್ತಾ, ಇದೊಂದು ಈ ಚುನಾವಣೆ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಯಾಕೆ ಚುನಾವಣೆ ಬಂದದ, ನೀವು ಆಗ್ತೀರಿ ಮುಂಬರುವ ದಿನಗಳಲ್ಲೇ. ನೀವು ನಿಮ್ಮ ಮಕ್ಕಳು ಅದರ ಹೆಡ್ ಅಂತಿದ್ರೆ ಅದು ಅಲಗಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲಗಾಡಿಸಿದರೆ ಕಾರಣಾತ್ಮಕವಾಗಿ ಅಲ್ಲಿಯ ಸದಸ್ಯರು ಮತ್ತು ಡೈರೆಕ್ಟರ್ಸ್ ಇನ್ನು ಅವ್ರ ಚಿಂತನೆ ಬಿಡೋಣ ಅದನ್ನು. ಯಾಕಂದರೆ ಅವರ ಸುಮ್ಮನೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ವಂದನೆಗಳು.